ತಿಮ್ಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧ ಅಂತ್ಯವಾಗಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವದವರೆಗೂ ಕೂಡ ನಡೆದಿದ್ದಂಥ ಮಹಜರದು. ನಿನ್ನೆ ರಾತ್ರಿ 10 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಮಹಜರು ಕಾರ್ಯವನ್ನು ನಡೆಸಲಾಗಿದೆ. ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ SIT ಅಧಿಕಾರಿಗಳ ತಂಡ. ದಾಖಲೆಗಳನ್ನು ಇವತ್ತು FSRಗೆ ಕಳಿಸಿಕೊಳ್ಳಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಶೀಘ್ರದಲ್ಲಿಯೇ ಇಬ್ಬರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲಿ, ಅವರ ಸಹೋದರನ ನಿವಾಸದಲ್ಲಿ SIT ಅಧಿಕಾರಿಗಳು ನಿನ್ನೆ ಶೋಧವನ್ನು ಮಾಡಿದ್ದಾರೆ. ಏನೆಲ್ಲ ಸಿಕ್ಕಿದೆಯೋ, ಈಗ ತಲವಾರುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವಷ್ಟು ದಾಖಲೆಗಳು, ಈ ಕಾಲದಲ್ಲಿ ದಾಖಲೆಗಳು ಸಿಗೋದಿದೆಯಲ್ಲ ತುಂಬ ರೇರ್. ಅಂದರೆ ಯಾವುದೇ ಮೀಟಿಂಗ್ ಆಗಲಿ, ಅದು ಇಂಥ ಸನ್ನಿವೇಶದಲ್ಲಿ ಯಾರು ಕೂಡ ಬುಕ್ಕಿನಲ್ಲಿ ದಾಖಲಿಸೋದು ಅಥವಾ ಚರ್ಚೆಯ ವಸ್ತುಗಳನ್ನು ಬರೆಯೋದು ಅದು ಕೂಡ ಮಾಡುವಂಥ ತುಂಬ ರೇರು. ಯಾವ ರೀತಿಯ ದಾಖಲೆಗಳು SITಗೆ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡಬೇಕಾಗತ್ತೆ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯ ಹೋರಾಟದಲ್ಲಿ ಅಗ್ರಪಂಥೀಯ ಹೋರಾಟಗಾರ, ಒಂದು ಜನಜಾಗೃತಿಯ ರೀತಿಯಲ್ಲಿ ಹೋರಾಟವನ್ನು ರೂಪಿಸಿದ್ರು. ಆ ವಿಚಾರದಲ್ಲಿಯೂ ಕೂಡ ನೋಡಬೇಕಾಗತ್ತೆ. ಈ ಅನನ್ಯ ಭಟ್ ಮತ್ತು ಚಿನ್ನಯ್ಯನ ಸಂಪರ್ಕ ಬಂದಿರೋ ಕಾರಣಕ್ಕಾಗಿಯೇ ಅಥವಾ ಚಿನ್ನಯ್ಯನಿಗೆ ಆಶ್ರಯವನ್ನು ಕೊಟ್ಟಿರುವ ಕಾರಣಕ್ಕಾಗಿಯೇ ತಿಮ್ಮರೋಡಿ ಸಂಕಷ್ಟದಲ್ಲಿ ಸಿಲುಕಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ಹೇಳಿದ ಸ್ಥಳಗಳೆಲ್ಲವೂ ಕೂಡ